Now, friends, I want to bring to you ನನ್ನ ಪ್ರಿಯ ಸ್ನೇಹಿತರೆ, Exodus chapter 20. ವಿಮೋಚನಕಾಂಡ 20ನೇ ಅಧ್ಯಾಯಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತೇನೆ. Exodus chapter 20 ವಿಮೋಚನಕಾಂಡ 20ನೇ ಅಧ್ಯಾಯ and verse 5. 5ನೇ ವಚನಕ್ಕೆ. Please bring your Bibles with you. If they have gathered dust them up and bring them. ಮತ್ತು ನಿಮ್ಮ ಬೈಬಲ್ ಮೇಲೆ ಧೂಳು ಹಿಡಿದುದಾದರೆ ಆ ಧೂಳನ್ನು ಜಾಡಿಸಿ ನಿಮ್ಮ ಬೈಬಲ್ಗಳನ್ನು ತೆಗೆದುಕೊಂಡು ಬನ್ನಿ. Don't wait until some member of your family is dying to take that Bible and put it under the pillow. ಮತ್ತು ಯಾರೋ ನಿಮ್ಮ ಕುಟುಂಬದ ಸದಸ್ಯರು ಸಾಯುವಂತ ಸ್ಥಿತಿಯಲ್ಲಿದ್ದು ಬೈಬಲ್ ಅನ್ನು ಕೆಳಗಿಡುವಂತವರೆಗೂ ಕಾಯಬೇಡ್ರಿ. I was a cricket player and a tennis player. ನಾನು ಕ್ರಿಕೆಟ್ ಆಟಗಾರನು, ಟೆನ್ನಿಸ್ ಆಟಗಾರನು ಆಗಿದ್ದೆ. But I always took my Bible with me to my matches. ನನ್ನ ಆಡುವಂತ ಸ್ಥಳಕ್ಕೆ ನನ್ನ ಬೈಬಲ್ ಅನ್ನು ನಾನು ಯಾವಾಗಲೂ ತೆಗೆದುಕೊಂಡು ಹೋಗುತ್ತಿದ್ದೆ. Don't be ashamed of God's holy word. ದೇವರ ಪರಿಶುದ್ಧ ವಾಕ್ಯದಿಂದ ನಾಚಿಕೆ ಪಟ್ಟುಕೊಳ್ಳಬೇಡ್ರಿ. It will judge you, the presidents and prime ministers and all men. ಎಲ್ಲಾ ಮನುಷ್ಯರನ್ನು, ಅಧಿಕಾರಿಗಳನ್ನು, ನಿಮ್ಮನ್ನು ಸಹ ಅದು ತೀರ್ಪು ಮಾಡುತ್ತದೆ. Now the 20th chapter of Exodus in verse 5. ವಿಮೋಚನಕಾಂಡ 20ನೇ ಅಧ್ಯಾಯ 5ನೇ ವಚನ. 4th verse says, 4ನೇ ವಚನ ಹೇಳುತ್ತದೆ, Thou shalt not make unto you any graven image or any likeness of anything that is in heaven above, or that is in the earth beneath, or that is in the water under the earth. 4 ಮತ್ತು 5, ನಿನಗೆ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿರುವ ನೀರುಗಳಲ್ಲಾಗಲಿ ಯಾವುದರ ವಿಗ್ರಹವನ್ನಾಗಲಿ ರೂಪವನ್ನಾಗಲಿ ನೀನು ಮಾಡಿಕೊಳ್ಳಬಾರದು, ನೀನು ಅವುಗಳಿಗೆ ಅಡ್ಡ ಬೀಳಲೂಬಾರದು. The simple question is, are you the maker of God or God your maker? ನನ್ನ ಸರಳವಾದ ಪ್ರಶ್ನೆ, ನೀವು ದೇವರನ್ನ ಮಾಡಿದ್ದೀರಾ ಅಥವಾ ದೇವರು ನಿಮ್ಮನ್ನು ಮಾಡಿದ್ದಾನಾ? It is an insult to the living and holy God that puny people like you and me should put our hands to some sculpturing or some form making and create gods. ಮತ್ತು ನನ್ನಂಥವರು ನಿನ್ನಂಥವರು ಯಾವುದೋ ಒಂದು ಕೆತ್ತನೆಗೆ ಕೈ ಹಾಕಿ ದೇವರನ್ನ ಉಂಟು ಮಾಡುವುದಾದರೆ ಅದು ದೇವರಿಗೆ ಅವಮಾನ. God's command has forbidden it, whether it is in Kerala or whether it is in Rome or whether it is in America, wherever. ಕೇರಳದಲ್ಲಾಗಲಿ, ಅಮೆರಿಕದಲ್ಲಾಗಲಿ, ರೋಮಲ್ಲಾಗಲಿ ದೇವರ ವಾಕ್ಯ ಇದನ್ನು ನಿರಾಕರಿಸುತ್ತದೆ. Thou shalt not make any image. ನೀನು ಯಾವ ಪ್ರತಿಮೆಗಳನ್ನು ಮಾಡಬಾರದು. 5th verse. 5ನೇ ವಚನ. Thou shalt not bow down thyself to them. ನೀವು ಅವುಗಳಿಗೆ ಅಡ್ಡ ಬೀಳಲೂಬಾರದು, ಸೇವಿಸಲೂಬಾರದು. Nor serve them. ಸೇವಿಸಲೂಬಾರದು. For I, the Lord your God, am a jealous God. ನಿನ್ನ ದೇವರಾಗಿರುವ ಕರ್ತನಾದ ನಾನು ರೋಷವುಳ್ಳವನಾಗಿದ್ದೇನೆ. Visiting the iniquity of the fathers upon the children unto the 3rd and 4th generation. ನನ್ನನ್ನು ಹಾಗೆ ಮಾಡುವ ತಂದೆಗಳ ಅಪರಾಧವನ್ನು ಮಕ್ಕಳ ಮೇಲೆಯೂ 3ನೇ 4ನೇ ತಲೆಗಳವರೆಗೂ ಬರಮಾಡುವೆನು. Showing mercy to thousands of them that love me and keep my commandments. ನನ್ನನ್ನು ಪ್ರೀತಿ ಮಾಡಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೆ 1000 ತಲೆಗಳವರೆಗೂ ದಯ ತೋರಿಸುವೆನು. How amazing. ಎಷ್ಟು ಸುಂದರವಾಗಿದೆ ಇದು. When you obey God, ನೀವು ದೇವರಿಗೆ ವಿಧೇಯರಾದಾಗ the blessings will continue upon generations. ತಲೆಮಾರುಗಳವರೆಗೂ ಆಶೀರ್ವಾದ ಮುಂದುವರಿಯುತ್ತದೆ. There is what is called the generational sin. ತಲೆಮಾರುಗಳಿಂದ ಬಂದ ಪಾಪ ಎನ್ನುವಂತ ವಿಷಯ ಇನ್ನೊಂದು ಕರೆಯಲ್ಪಡುತ್ತದೆ. And in many families you can see ಮತ್ತು ಅನೇಕ ಕುಟುಂಬಗಳಲ್ಲಿ ಅದನ್ನು ನೀವು ಕಾಣುತ್ತೀರಾ. the same history of suffering. ಅದೇ ರೀತಿಯಾಗಿ ಕಷ್ಟಕ್ಕೆ ಒಳಗಾಗುವಂತ ಚರಿತ್ರೆಯು ಮತ್ತೆ ಕಾಣುತ್ತದೆ. And you know, my friends, I have often got to deal with these chronic cases. ಮತ್ತು ಇಂಥ ಒಂದು ವಿಷಯಗಳಿಂದ ನನ್ನ ಬಳಿಗೆ ಬರುತ್ತಾರೆ. A man who lived a very wicked life as a cinema editor came to see me. ಒಬ್ಬ ಸಿನಿಮಾಗಳ ಎಡಿಟರ್ ಆಗಿ ಒಬ್ಬ ವ್ಯಕ್ತಿ ನನ್ನನ್ನು ನೋಡಲಿಕ್ಕೆ ಬಂದ.
He said, I have deceived even my doctor. ಅವರು ಹೇಳಿದ್ರು, ನನ್ನ ವೈದ್ಯನಿಗೂ ಸಹ ನಾನು ಮೋಸ ಮಾಡಿದ್ದೇನೆ ಎಂದು. I did not give him the fees which I owe him. ನಾನು ಆತನಿಗೆ ಕೊಡಬೇಕಾದಂತ ಶುಲ್ಕವನ್ನು ಕೊಡಲಿಲ್ಲ. And after editing my movies, ನನ್ನ ಸಿನಿಮಾಗಳನ್ನು ಎಡಿಟಿಂಗ್ ಮಾಡಿದ ಮೇಲೆ, where I show some Rani, some queen running away with some man or something, ಒಂದು ರಾಣಿ ಒಬ್ಬರು ಯಾರೋ ಒಬ್ಬರ ಹಿಂದ್ಗಡೆ ಓಡುವಂತ ವಿಚಾರವನ್ನು ನಾನು ತೋರಿಸುತ್ತೇನೆ. I would come home ನಾನು ಮನೆಗೆ ಬರ್ತಿದ್ದೆ, and I would think that my wife was planning the same sequence. ಮತ್ತು ನಾನು ಅಂದುಕೊಳ್ತಿದ್ದೆ ನನ್ನ ಹೆಂಡತಿಯು ಸಹ ಅದೇ ರೀತಿ ಅಂತ ಯೋಚನೆ ಮಾಡ್ತಿದ್ದಾಳೆ ಎಂದು. So I would beat her terribly. ಅದಕ್ಕಾಗಿ ಆಕೆಯನ್ನು ಚೆನ್ನಾಗಿ ಹೊಡೆಯುತ್ತಾ ಇದ್ದೆ. Now my two little children also have got my asthma. ಮತ್ತು ಈಗ ನನ್ನ ಎರಡು ಮಕ್ಕಳಿಗೂ ನನ್ನಾಗಿರುವಂತ ಆಸ್ತಮಾ ಬಂದಿದೆ. When he repented, when he came and I told him, there are big rocks in your heart, sins which you must confess. ಅವರು ನನ್ನ ಬಳಿಗೆ ಬಂದಾಗ ನಾನು ಹೇಳಿದೆ, ದೊಡ್ಡ ಕಲ್ಲುಗಳು ನಿಮ್ಮ ಹೃದಯದಲ್ಲಿವೆ, ನೀವು ಅರಿಕೆ ಮಾಡಬೇಕಾಗಿರುವಂತ ಪಾಪಗಳು ಕೆಲವು ಇವೆ ಎಂದು. Ask your wife for your pardon for unfaithful living. ನಿನ್ನ ಹೆಂಡತಿಯನ್ನು ಕ್ಷಮೆ ಕೇಳು, ನೀನು ಆ ರೀತಿಯಾಗಿ ಜೀವಿಸಿದ್ದಕ್ಕಾಗಿ. He went and did so. ಅವರು ಅದನ್ನೇ ಮಾಡಿದ್ರು. ಹೋಗಿ He went to the doctor. ಅವರು ವೈದ್ಯರ ಬಳಿಗೆ ಹೋಗಿ Told the doctor, here's your money. ತಗೊಳ್ಳಿ, ನಿಮ್ಮ ಶುಲ್ಕ ಇಲ್ಲಿದೆ ಎಂದು ಹೇಳಿದರು. God healed him, God healed his children. ದೇವರು ಅವರನ್ನು ಸ್ವಸ್ಥ ಮಾಡಿದರು, ಮಕ್ಕಳನ್ನು ಸ್ವಸ್ಥ ಮಾಡಿದರು. What a blessing you can bring to your children and your grandchildren. ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಎಂಥ ಒಂದು ಒಳ್ಳೆ ಆಶೀರ್ವಾದವನ್ನು ತರಬಹುದು ನೋಡಿರಿ. My father lived a very clean life. He was a sports person. ನನ್ನ ತಂದೆ ಬಹಳ ಶುದ್ಧವಾದಂತ ಜೀವನ ಜೀವಿಸಿದರು. ಅವರು And ಕ್ರೀಡಾಪಟರಾಗಿದ್ದರು. very strong. ಅವರು ಬಹಳ But ಗಟ್ಟುಮುಟ್ಟಾಗಿದ್ದರು. he followed holiness unto the Lord. ದೇವರಿಂದ ಅವರು ಪರಿಶುದ್ಧತೆಯನ್ನು ಕಾಪಾಡಿಕೊಂಡರು. No untruth. ಅಸತ್ಯವು ಅವರಲ್ಲಿರಲಿಲ್ಲ. No covetousness, no greed. ದುರಾಸೆತನವೂ ಸಹ ಅವರಲ್ಲಿರಲಿಲ್ಲ. I was brought up in a little heaven. ಸಣ್ಣ ಪರಲೋಕದಲ್ಲಿ ನಾನು ಬೆಳೆಸಲ್ಪಟ್ಟೆನು. My father and mother loved the Lord and obeyed the Lord. ನನ್ನ ತಂದೆ ತಾಯಿಗಳು ದೇವರನ್ನ ಪ್ರೀತಿಸಿ ಆತನಿಗೆ ವಿಧೇಯರಾದರು. This Bible was presented live to me in my house. ನನ್ನ ಮನೆಯಲ್ಲಿ ಈ ಒಂದು ಬೈಬಲ್ ಅನ್ನು ನನಗೆ ಕೊಡುಗೆಯಾಗಿ ಕೊಟ್ಟರು. All the works in the Bible I began to see from my childhood. ನನ್ನ ಬಾಲ್ಯದಿಂದಲೇ ಬೈಬಲ್ ನಲ್ಲಿರುವಂತಹ ಎಷ್ಟೊಂದು ವಾಕ್ಯಗಳನ್ನು ನಾನು ನೋಡುವುದಕ್ಕೆ ಪ್ರಾರಂಭಿಸಿದೆ. Do not forget, my beloved people. ನನ್ನ ಸ್ನೇಹಿತರೆ, ಮರೆತು ಹೋಗಬೇಡ್ರಿ ಇದನ್ನ. The Bible came to you long before it came to other parts of India. ಭಾರತದ ಇನ್ನೊಂದು ಕಡೆ ಬರುವುದಕ್ಕಿಂತ ಮುಂಚೆ ನಿಮಗೆ ಎಷ್ಟೋ ಮುಂಚೆ ನಿಮಗೆ ಬೈಬಲ್ ಬಂದಿದೆ. And there are people who went out from Kerala, and sometimes I see them in distant places. ಮತ್ತು ಒಮ್ಮೊಮ್ಮೆ ಕೇರಳದಿಂದ ದೂರ ದೇಶಕ್ಕೆ ಹೋಗಿ ದೂರ ದೇಶದಲ್ಲಿ ಅವರನ್ನು ನಾನು ನೋಡ್ತೇನೆ. And I see them also preaching the gospel. ಅವರು ಸುವಾರ್ತೆ ಸೇವೆ ಮಾಡುವುದನ್ನು ಸಹ ನಾನು ನೋಡುತ್ತೇನೆ. But unfortunately in this country, ಆದರೆ ದುರದೃಷ್ಟದಲ್ಲಿ ಈ ದೇಶದಲ್ಲಿ we feel we need a sponsor in America. ಮತ್ತು ನಮಗೆ ಅಮೆರಿಕದಿಂದ ಯಾರೋ ಒಬ್ಬರು ನಮ್ಮನ್ನು ನೋಡಿಕೊಳ್ಳುವವರು ಬೇಕು. Everywhere people say I need a sponsor. ಎಲ್ಲ ಕಡೆ ಜನರು ಹೇಳ್ತಾರೆ ನನಗೆ ಪ್ರಾಯೋಜಕರು ಬೇಕೆಂದು. Let me tell you, the greatest sponsor under whom you can work. ನಾನು ಹೇಳ್ತೇನೆ, ದೊಡ್ಡ ಪ್ರಾಯೋಜಕರು ನಾವು ಯಾರ ಕೆಳಗೆ ಕೆಲಸ ಮಾಡಬಹುದು ಅಂದ್ರೆ, the greatest committee under which you can work. ಒಂದು ದೊಡ್ಡ ಒಂದು ಸಂಸ್ಥೆ ಆರ ಕೆಳಗೆ ಕೆಲಸ ಮಾಡಬಹುದು ಅಂದ್ರೆ, is the Father, Son, Jesus and the Holy Spirit. ಅದು ತಂದೆ, ಕುಮಾರ, ಪವಿತ್ರಾತ್ಮನ ಕೆಳಗೆ ಮಾಡುವಂತದ್ದೇ. He will never die. ಆತನು ಸಾಯುವುದೇ ಇಲ್ಲ. His promises will never fail. ಆತನ ವಾಗ್ದಾನಗಳು ತಪ್ಪಿ ಹೋಗುವುದೇ ಇಲ್ಲ. He loves you with an everlasting love. ನಿತ್ಯವಾದ ಪ್ರೀತಿಯಿಂದ ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. ಆದರೆ so many of us are putting our sins on the bosoms of our children. ನಮ್ಮ ಪಾಪಗಳನ್ನು ನಮ್ಮ ಮಕ್ಕಳ ಭುಜದ ಮೇಲೆ ಹಾಕುತ್ತಾ ಇದ್ದೇವೆ. If you turn to Jeremiah 32nd chapter ಯೆರೆಮೀಯನ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯಕ್ಕೆ and ತಿರುಗಿಸುವುದಾದರೆ the 18th verse, ಮತ್ತು ಅದರ 18ನೇ this ವಚನ, is what it says. ಅದು ಇದನ್ನೇ ಹೇಳ್ತದೆ. Thou showest loving kindness
unto thousands, ನೀವು 1000 ತಲೆಗಳವರೆಗೂ ಪ್ರೀತಿಯನ್ನು ತೋರಿಸುತ್ತೀರಿ, and recompense the iniquity of the fathers into the bosom of their children after them. ಮತ್ತು ಅವರ ತರುವಾಯ ಅವರ ಮಕ್ಕಳ ಮೇಲೆ ಎದೆಯಲ್ಲಿ ಸಲ್ಲಿಸುವವನಾಗಿದ್ದಿ. The great and mighty God, the Lord of hosts, is his name. ಮಹತ್ವವುಳ್ಳವನು, ಪರಾಕ್ರಮವುಳ್ಳ ದೇವರು, ಸೈನ್ಯಗಳ ಕರ್ತನು ಎಂದು ಆತನ ಹೆಸರು. What? ಏನು? Putting your sins in the bosom of your child? ನಿಮ್ಮ ಪಾಪವನ್ನು ನಿಮ್ಮ ಮಕ್ಕಳ ಎದೆಯಲ್ಲಿ ಹಾಕುವಂತದ್ದ? Which father wants to do that? ಯಾವ ತಂದೆ ಅದನ್ನು ಮಾಡಬೇಕೆಂದು ಬಯಸುತ್ತಾನೆ? If you have spent your days, the days of your youth, in uncleanness, ನಿನ್ನ ಯೌವನದ ದಿನಗಳನ್ನು ಪಾಪದಲ್ಲಿ ನೀನು ಕಳೆದಿರುವುದಾದ್ರೆ, you want to put that sin upon your child? ಆ ಪಾಪವನ್ನು ನಿಮ್ಮ ಮಕ್ಕಳ ಮೇಲೆ ಹಾಕುವುದಕ್ಕೆ ಬಯಸುತ್ತೀಯಾ? In many parts of India today, ಭಾರತದ ಎಲ್ಲ ಎಷ್ಟೊಂದು ಕಡೆಗಳಲ್ಲಿ the government has played many tricks. ಈ ಸರ್ಕಾರವು ಎಷ್ಟೊಂದು ತಂತ್ರಗಳನ್ನು ಉಪಯೋಗಿಸಿದೆ. And one of those tricks is to put a seal on people like they used to put seals on cows in America. ಅಮೆರಿಕ ದೇಶದಲ್ಲಿ ಈ ಆಕಳುಗಳ ಮೇಲೆ ಮುದ್ರೆ ಹಾಕಿದಂತೆ ಜನರ ಮೇಲೆ ಇವರು ಮುದ್ರೆಯನ್ನು ಹಾಕುತ್ತಾ ಇದ್ದಾರೆ. This man is scheduled caste. ಮತ್ತು ಈ ಮನುಷ್ಯನು ಒಂದು ಪರಿಶಿಷ್ಟ ಜಾತಿ. What caste? ಏನು ಜಾತಿ? Scheduled caste. ಪರಿಶಿಷ್ಟ ಜಾತಿಯವನು. He has only got half a brain. ಆತನಿಗೆ ಅರ್ಧ ತಲೆ ಅರ್ಧ ಮೆದುಳು ಮಾತ್ರ ಇದೆ. Is that true? ಅದು ಸತ್ಯವಾ? No. ಇಲ್ಲ. God made us free and equal. ದೇವರು ಎಲ್ಲರನ್ನು ಸಮಾನವಾಗಿ ಉಂಟು ಮಾಡಿದ್ದಾನೆ. So, ಆದ್ದರಿಂದ these people are told, ಈ ಜನರಿಗೆ ಹೇಳಲ್ಪಟ್ಟಿತು, oh, you don't have enough brains, so we will give you seats in colleges. ನಿಮಗೆ ಬುದ್ಧಿ ಕಡಿಮೆ ಇದೆ, ಅದಕ್ಕಾಗಿ ನಿಮಗೆ ಕಾಲೇಜುಗಳಲ್ಲಿ ಸ್ವಲ್ಪ ಸೀಟ್ ಕೊಡುತ್ತೇವೆ. We will give you gazetted posts. ಒಳ್ಳೆ ಸ್ಥಾನಮಾನಗಳನ್ನು ಕೊಡುತ್ತೇವೆ ನಿಮಗೆ. Quick and early promotion. ಬೇಗನೆ ತೇರ್ಗಡೆ ಮಾಡುತ್ತೇವೆ. And therefore, some of these boys and girls who were brought up Christian homes have denied Christ for the sake of money. ಆದ್ದರಿಂದ ಕ್ರೈಸ್ತತ್ವ ಕುಟುಂಬಗಳಲ್ಲಿ ಬೆಳೆದಂತ ಇವರು ಈ ಸ್ಥಾನಮಾನಗಳಿಗೋಸ್ಕರ ಕ್ರೈಸ್ತತ್ವವನ್ನು ತೆರೆದು ಹಾಕಿದ್ದಾರೆ. One of the big officials in Delhi, ಡೆಲ್ಲಿಯಲ್ಲಿರುವಂತಹ ದೊಡ್ಡ ಅಧಿಕಾರಿಗಳು, he said to me, ಅವರು ನನಗೆ ಹೇಳಿದರು that he had done the same thing when I asked him. ನಾನು ಕೇಳಿದಾಗ ಅವರು ಹೇಳಿದ್ರು, ಅವರು ಸಹ ಇದನ್ನೇ ಮಾಡಿದ್ದಾರೆ ಎಂದು. Did you do your university study as a scheduled caste? ನೀನು ನಿನ್ನ ಪದವಿ ಪೂರ್ವದಾರರಾಗಿ ಅದು ಪರಿಶಿಷ್ಟ ಜಾತಿಯಲ್ಲಿ He said yes. ಅವರು ಹೇಳಿದ್ರು ಹೌದು ಎಂದು. I said you must confess this to the government. ಮತ್ತು ನೀನು ಇದನ್ನು ಸರ್ಕಾರಕ್ಕೆ ನೀನು ಇದನ್ನು ಒಪ್ಪಿಕೊಳ್ಳಬೇಕೆಂದು ಹೇಳಿದೆ. Because you have lied, you have denied Jesus. ಯಾಕೆಂದರೆ ನೀನು ಸುಳ್ಳು ಹೇಳಿ ಯೇಸುವನ್ನು ತಿರಸ್ಕರಿಸಿದ್ದಿ ಎಂದು. For the sake of money. ಹಣದ ನಿಮಿತ್ತವಾಗಿ. My dear friends, ನನ್ನ ಪ್ರಿಯ ಸ್ನೇಹಿತರೆ, we have got many Judases in India. ಭಾರತ ದೇಶದಲ್ಲಿ ನಮಗೆ ಎಷ್ಟೊಂದು ಜನ ಯೂದರಿದ್ದಾರೆ. And what a terrible end Judas end was. ಮತ್ತು ಈ ಯೂದನಿಗಾದಂತ ಕೊನೆ ಎಷ್ಟು ಅನ್ಯಾಯವಾಗಿತ್ತು ನೋಡ್ರಿ. If you turn to Exodus chapter 34, ವಿಮೋಚನಾ ಕಾಂಡ 34ನೇ ಅಧ್ಯಾಯಕ್ಕೆ ಬಂದರೆ, this is what the Bible says. ಬೈಬಲ್ ಇದನ್ನೇ ಹೇಳುತ್ತದೆ. 12 and 14. 12 ಮತ್ತು 14. 14th verse. 14ನೇ ವಚನ. For thou shalt worship no other God. For the Lord, whose name is jealous, is a jealous God. ರೋಷವುಳ್ಳವನೆಂದು ಹೆಸರುಳ್ಳ ಕರ್ತನು ರೋಷವುಳ್ಳ ದೇವರಾಗಿರುವುದರಿಂದ ನೀನು ಬೇರೆ ದೇವರುಗಳನ್ನು ಆರಾಧಿಸಬಾರದು. He is a jealous God. ಆತನು ರೋಷವುಳ್ಳ ದೇವರು. We cannot deceive God. ದೇವರನ್ನು ಮೋಸ ಮಾಡುವುದಕ್ಕಾಗುವುದಿಲ್ಲ. My dear friends, ನನ್ನ ಪ್ರಿಯ ಸ್ನೇಹಿತರೆ, there is no fear of God in this land, though they say they have millions of gods. ಇಲ್ಲಿ ಮಿಲಿಯಾಂತರ ದೇವರುಗಳು ಇದ್ದಾರೆ ಅಂತ ಹೇಳಿದರು, ದೇವರ ಭಯ ಇಲ್ಲಿ ಇಲ್ಲ. What kind of gods? ಯಾವ ತರ ದೇವರು? The gods who promote oppression. ಈ ಒತ್ತಡಗಳನ್ನು ಪ್ರಚಾರ ಮಾಡುವಂತ ದೇವರ? That is not God. ಅವುಗಳು ದೇವರಲ್ಲ. God is love. ದೇವರು ಪ್ರೀತಿಯಾಗಿದ್ದಾನೆ. God teaches you to lift your neighbor. ನಿಮ್ಮ ನೆರೆಯವರನ್ನು ಮೇಲಕ್ಕೆತ್ತುವುದಕ್ಕಾಗಿ ದೇವರು ಕಲಿಸಿಕೊಡುತ್ತಾನೆ.
What is the first commandment? ಮೊದಲನೇ ಆಜ್ಞೆ ಏನಾಗಿದೆ? Thou shalt love the Lord your God with all your heart, ನಿನ್ನ ಪೂರ್ಣ ಹೃದಯದಿಂದ ನಿನ್ನ ದೇವರನ್ನು ಪ್ರೀತಿಸುತ್ತೆಂದು, all your soul, ನಿನ್ನ ಸಂಪೂರ್ಣ ಪ್ರಾಣದಿಂದ, all your mind, ನಿನ್ನ ಸಂಪೂರ್ಣ ಮನಸ್ಸಿನಿಂದ, all your strength. ನಿನ್ನ ಸಂಪೂರ್ಣ ಬಲದಿಂದ ದೇವರನ್ನು ಪ್ರೀತಿಸಬೇಕೆಂದು. Are we doing that? ನಾವು ಅದನ್ನು ಮಾಡ್ತಿದ್ದೇವಾ? Do you know what I say? ನಾನೇನ್ ಹೇಳ್ತೇನೆ ಗೊತ್ತಾ? I say one soul ನಾನು ಒಂದು ಹೇಳ್ತೇನೆ, ಒಂದು ಆತ್ಮ is more valuable than the whole world. ಇಡೀ ಲೋಕಕ್ಕಿಂತ ಅದು ಬಹಳ ಬೆಲೆ ಉಳ್ಳದ್ದೆಂದು. That is the basis in which I work. ಆ ಒಂದು ತಳಹದಿಯಲ್ಲಿ ನಾನು ಕೆಲಸ ಮಾಡುತ್ತೇನೆ. So, ಅದರಿಂದ when the Lord Jesus Christ called Peter, ಪೇತ್ರರನ್ನು ಯೇಸು ಕ್ರಿಸ್ತನು ಕರೆದಾಗ Peter followed Jesus. ಪೇತ್ರನು ಯೇಸುವನ್ನು ಹಿಂಬಾಲಿಸಿದನು. But in the 5th chapter ಆದರೆ 5ನೇ ಅಧ್ಯಾಯದಲ್ಲಿ of Luke, what do you see? ಲೂಕನ ಸುವಾರ್ತೆಯಲ್ಲಿ ನೀವು ನೋಡುತ್ತೀರಾ ಅದನ್ನು. He first of all had to recognize one thing. ಮೊದಲನೇದಾಗಿ ಒಂದನ್ನು ಆತನು ಗುರುತಿಸಬೇಕಾಯಿತು. 8th verse. ಲೂಕನ ಸುವಾರ್ತೆ 5:8. When Simon Peter saw it, ಸೀಮೋನ್ ಪೇತ್ರನು ಅದನ್ನು ಕಂಡಾಗ he fell down at Jesus' knees ಯೇಸುವಿನ ಮೊಣಕಾಲಿಗೆ ಆತನು ಬಿದ್ದನು and said, saying, Depart from me, for I am an unclean, sinful man, O Lord. ನನ್ನನ್ನು ಬಿಟ್ಟು ಹೋಗು, ಓ ಕರ್ತನೇ, ನಾನು ಪಾಪಾತ್ಮನು ಅಂದನು. Depart from me, for I am a sinful man, O Lord. My dear friends, do you think it's hard to say that? ಓ, ನನ್ನನ್ನು ಬಿಟ್ಟು ಹೋಗು ಎಂದು ಹೇಳುವಂತ ವಿಚಾರ ಅದು ಕಷ್ಟಕರ ಎಂಬುದಾಗಿ ಅನಿಸುತ್ತದೆ ನನ್ನ If ಸ್ನೇಹಿತರೆ. you know your heart, ನಿಮ್ಮ ಹೃದಯ ನಿಮಗೆ if ಗೊತ್ತಿರುವುದಾದರೆ, God opens your understanding for one moment, ಒಂದು ಕ್ಷಣಕ್ಕೆ ದೇವರು ನಿಮ್ಮ ತಿಳುವಳಿಕೆಯನ್ನು ತೆರೆಯುವುದಾದರೆ you will be amazed. ನಿಮಗೆ ಆಶ್ಚರ್ಯವಾಗುತ್ತದೆ. What a dreadful, degraded, depraved heart you have. ನಿಮಗೆ ಎಷ್ಟು ಒಂದು ಕಠೋರವಾದಂತಹ ಹೃದಯ ಇದೆ ಎಂಬುದಾಗಿ ಗೊತ್ತಾಗುತ್ತದೆ. When the Lord Jesus Christ showed me the love of the cross, ಶಿಲುಬೆಯ ಪ್ರೀತಿಯನ್ನು ದೇವರು ನನಗೆ ತೋರಿಸಿದಾಗ, I told you yesterday I was a great hypocrite. ನಿನ್ನೆ ದಿನ ನಾನು ಹೇಳಿದೆ ನಾನು ಬಹಳ ಒಂದು ಕಪಟಿಯಾಗಿದ್ದೆ ಎಂದು. But all my sins came before me. ನನ್ನ ಎಲ್ಲಾ ಪಾಪಗಳು ನನ್ನ ಮುಂದೆ ಬಂದವು. How ugly was my heart. ಎಷ್ಟು ಕೆಟ್ಟದಾಗಿತ್ತು ನನ್ನ ಹೃದಯ. I humbled myself. ನನ್ನನ್ನು ನಾನು ತಗ್ಗಿಸಿಕೊಂಡೆ. You know, that seems to be the hardest thing for us to do. ನಮಗೆ ಅದು ಬಹಳ ಕಷ್ಟಕರವಾಗಿದ್ದಂತ ಕೆಲಸ ಅಂತ ಅನಿಸಬಹುದು. I cannot remember making a duck, which is a 0 runs, in any cricket match which I played. ಮತ್ತು ಕ್ರಿಕೆಟ್ ಆಟದಲ್ಲಿ 0 ರನ್ಗಳನ್ನು ಮಾಡುವಂಥದ್ದು ನನಗೆ ಇಷ್ಟವಿಲ್ಲ. But when you make a duck or a small score, ಅಥವಾ ಏನು ರನ್ ಹೊಡೆಯದೇ ಇರುವಂತ ವಿಚಾರ ನೀವು ಮಾಡಿದಾಗ ಕ್ರಿಕೆಟ್ನಲ್ಲಿ, you have a long walk to the pavilion. ಮತ್ತು ಅಲ್ಲಿಂದ ದೀರ್ಘವಾಗಿ ನೀವು ನಡೆದುಕೊಂಡು And when you are walking, ನೀವು ನಡೆಯುತ್ತಾ ಇರುವಾಗ you don't like to lift up your head, you know. ನಿಮ್ಮ ತಲೆಯನ್ನು ಮೇಲಕ್ಕೆತ್ತುವುದಕ್ಕೆ ನೀವು ಇಷ್ಟಪಡುವುದಿಲ್ಲ ಗೊತ್ತಾ? But ಆದರೆ in life, ಜೀವನದಲ್ಲಿ we make a duck, ಈ 0 ಹೊಡೆಯುವಂಥದ್ದು ಬಹಳ ಸರಿ ಮಾಡುತ್ತೇವೆ. but we are so inflated. ನಾವೆಷ್ಟೋ ಉಬ್ಬಿಕೊಂಡಿರ್ತೇವೆ. Are you a rubber doll? ನೀವೊಂದು ರಬ್ಬರ್ ಗೊಂಬೆಯಾ? Rubber doll? ರಬ್ಬರ್ ಗೊಂಬೆಯಾ ನೀನು? God will take that rubber away and he will give you a backbone of steel. ಮತ್ತು ರಬ್ಬರ್ ಅನ್ನು ತೆಗೆದು ಹಾಕಿ ನಿನಗೆ ಕಬ್ಬಿಣದ ಒಂದು ಬೆನ್ನೆಲುಬನ್ನು ದೇವರು ಕೊಡುತ್ತಾನೆ. You will stand before temptation. ನೀವು ಶೋಧನೆಗೆ ವಿರುದ್ಧವಾಗಿ ನಿಲ್ಲುತ್ತೀರಾ. You will stand for righteousness. ಮತ್ತು ನೀತಿಗಾಗಿ ನೀವು ನಿಲ್ಲುತ್ತೀರಾ. You will be never ashamed of the Son of righteousness. ನೀತಿಯ ಮಗನಿಗೋಸ್ಕರವಾಗಿ ನೀವು ಎಂದಿಗೂ ನಾಚಿಕೆ ಪಡುವಂತವರಾಗಿರುವುದಿಲ್ಲ. Ashamed of Jesus? ಯೇಸುವಿನ ನಿಮಿತ್ತ ನಾಚಿಕೆ ಪಟ್ಟುಕೊಳ್ಳುವುದಾ? Oh, my beloved ಓ people. ನನ್ನ ಪ್ರಿಯ ಜನರೇ,
We do not deserve Jesus. ಯೇಸು ನಮಗೆ ಹೊಂದಿಕೊಳ್ಳುವುದಕ್ಕೆ ಅರ್ಹರಲ್ಲ ನಾವು. We do not deserve Jesus. ಯೇಸುವನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಅರ್ಹರಲ್ಲ. We are not worthy of the blood which he shed for us. ಯೇಸು ನಮಗಾಗಿ ಸುರಿಸಿದಂತ ರಕ್ತಕ್ಕೆ ನಾವು We are ಅರ್ಹರಲ್ಲ. not worthy of his love. ಆತನ ಪ್ರೀತಿಗೆ ನಾವು ಅರ್ಹರಲ್ಲ. We are not worthy that he is preparing a crown of glory for us. ನಮಗೆ ಮಹಿಮೆಯ ಕಿರೀಟವನ್ನು ಆತನು ತಯಾರು ಮಾಡ್ತಿದ್ದಾನೆ, ಅದಕ್ಕೂ ನಾವು ಅರ್ಹರಲ್ಲ. What a savior. ನಮ್ಮಂಥ ರಕ್ಷಕ Can we ನಮಗೆ. be ashamed of such a savior? ಅಂಥ ಒಂದು ರಕ್ಷಕರ ಕುರಿತಾಗಿ ನಾವು ನಾಚಿಕೆ ಪಟ್ಟುಕೊಳ್ತೇವೆ. Can you choose imaginary, mythical creatures created by epic writers? ಮತ್ತು ಯಾರೋ ಒಬ್ಬರು ಸೃಷ್ಟಿ ಮಾಡಿದಂತ ಈ ಪ್ರತಿಮೆಗಳನ್ನ ಒಪ್ಪಿಕೊಳ್ಳುವುದಕ್ಕಾಗಿ ನಾವು ಸಿದ್ಧರಾಗ್ತಿದ್ದೇವಾ? What did the Lord Jesus tell ಯೇಸು Peter? ಕ್ರಿಸ್ತನು ಏನು ಹೇಳಿದನ ಪೇತ್ರನಿಗೆ? Fear not, Peter. ಪೇತ್ರನೇ ಭಯಪಡಬೇಡ. From henceforth thou shalt catch men. ಇಲ್ಲಿಂದ ನೀನು ಮನುಷ್ಯರನ್ನು ಹಿಡಿಯುವ ಬೆಸ್ತರಾಗುತ್ತೀಯಾ ಎಂದು. Here he was with a boat which was nearly sinking because of the heavy catch of fishes. ಇಲ್ಲಿ ಆತನು ಮೀನುಗಳು ತುಂಬಿದ್ದರಿಂದ ಆ ದೋಣಿ ಮುಳುಗುವಂತ ಸ್ಥಿತಿಯಲ್ಲಿ ಇತ್ತು. But ಆದರೆ Jesus says to him, ಯೇಸು ಆತನಿಗೆ ಹೇಳುತ್ತಾನೆ, not just your stomach, ನಿನ್ನ ಹೊಟ್ಟೆ ಮಾತ್ರ ಅಲ್ಲ, not just your wallet, ನಿನ್ನ ಪರ್ಸ್ ಮಾತ್ರ ಅಲ್ಲ, not just your bank balance, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಅಲ್ಲ, not your money, not your wallet, not your, ನಿನ್ನ ಹಣವಲ್ಲ, but souls. Peter, souls. ಆತ್ಮಗಳು. ಪೇತ್ರನೇ ಆತ್ಮಗಳು. You must win souls. ನೀನು ಆತ್ಮಗಳನ್ನು ಗೆಲ್ಲುತ್ತೀಯ. My dear friends, ನನ್ನ ಪ್ರಿಯ ಸ್ನೇಹಿತರೆ, when I was a boy of 15 years 15 ವರ್ಷದ ಹುಡುಗನಾಗಿದ್ದಾಗ ನಾನು and I began to preach the word of God, ದೇವರ ವಾಕ್ಯವನ್ನು ಪ್ರಸಂಗ ಮಾಡುವುದಕ್ಕೆ ಪ್ರಾರಂಭಿಸಿದೆ. I knew I was not worthy to preach God's word. ನನಗೆ ಗೊತ್ತಿತ್ತು ದೇವರ ವಾಕ್ಯವನ್ನು ಹೇಳುವುದಕ್ಕೆ ನಾನು ಅರ್ಹನಲ್ಲ ಎಂದು. All through my university days, God touched people. ನನ್ನ ಕಾಲೇಜ್ ದಿನಗಳಲ್ಲಿ ದೇವರು ಜನರನ್ನು ಮುಟ್ಟಿದರು ನನ್ನ ಮೂಲಕವಾಗಿ. And after that, ಅದಾದ ನಂತರ these last 60 years, ಈ 60 ವರ್ಷಗಳು I have been preaching God's word. ದೇವರ ವಾಕ್ಯವನ್ನು ನಾನು ಪ್ರಸಂಗ ಮಾಡುತ್ತಾ ಇದ್ದೇನೆ. I don't regard anything as hopeless. ನಾನು ಯಾವುದನ್ನು ನಿರೀಕ್ಷೆ ಇಲ್ಲದ್ದು ಎಂದು ಹೇಳುವುದಕ್ಕಾಗುವುದಿಲ್ಲ. I cannot ever consider any people as hopeless. ಯಾವುದೇ ಜನರನ್ನು ಇವರು ನಿರೀಕ್ಷೆ ಇಲ್ಲದವರು ಎಂದು ಹೇಳುವುದಕ್ಕೆ ನನಗೆ ಆಗುವುದಿಲ್ಲ. If anybody is hopeless, I am that person. ಯಾರಾದರೂ ನಿರೀಕ್ಷೆ ಇಲ್ಲದವರು ಅಂತ ಹೇಳುವುದಾದರೆ ಆ ವ್ಯಕ್ತಿ ನಾನೇ ಆಗಿರುತ್ತೇನೆ. But the Lord Jesus changed ಆದರೆ me. ಯೇಸು ಕ್ರಿಸ್ತನು ನನ್ನನ್ನು ಬದಲಾಯಿಸಿದ. The Lord Jesus is able to make you a creative person. ಯೇಸು ಕ್ರಿಸ್ತನನ್ನು ನಿನ್ನನ್ನು ಉತ್ತಮ ಸ್ಥಾನದಲ್ಲಿ ಇಡುವುದಕ್ಕೆ ಸಮರ್ಥನಾಗಿದ್ದಾನೆ. He is able to make your family a little heaven. ನಿನ್ನ ಕುಟುಂಬವನ್ನು ಪರಲೋಕವನ್ನಾಗಿ ಮಾಡುವುದಕ್ಕೆ ಸಮರ್ಥನಾಗಿದ್ದಾನೆ. He is able to give you tears for Kerala and for the whole world. ಇಡೀ ಲೋಕಕ್ಕಾಗಿ ಕಣ್ಣೀರು ಸುರಿಸುವುದಕ್ಕಾಗಿ, ಕೇರಳಗಾಗಿ ಸುರಿಸುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. When I saw the sin of Europe, ನಿನ್ನ ಯುರೋಪ್ನ ಪಾಪವನ್ನು ನಾನು ನೋಡಿದಾಗ, and soon after the war, a few years after the war, when I began to preach in Germany, ಆ ಯುದ್ಧವಾದ ಮೇಲೆ ಸ್ವಲ್ಪ ದಿನಗಳಲ್ಲಿ ನಾನು ಜರ್ಮನಿಯಲ್ಲಿ ಪ್ರಸಂಗ ಮಾಡ್ತಾ ಇದ್ದೆ. and I saw the people who had lost their husbands, lost their sons, ನಾನು lost their brothers, ಅವರು ಗಂಡಂದರನ್ನ ಕಳ್ಕೊಂಡಿದ್ದಾರೆ, ಮಕ್ಕಳನ್ನ ಕಳ್ಕೊಂಡಿದ್ದಾರೆ, lost their hands, lost their feet. ಅವರ ಕೈಗಳನ್ನ ಕಳ್ಕೊಂಡಿದ್ದಾರೆ, ಕಾಲುಗಳನ್ನ ಕಳ್ಕೊಂಡಿದ್ದಾರೆ. Oh, my heart cried out to God. ನನ್ನ ಹೃದಯ ಮುರಿದು ದೇವರಿಗೆ ಮೊರೆ ಇಟ್ಟಿತು. My dear people, ನನ್ನ ಪ್ರಿಯ ಜನರೇ, you will have tears ನಿಮಗೆ ಕಣ್ಣೀರಿರುತ್ತದೆ for Kerala, ಕೇರಳಗಾಗಿ, for Delhi, ಡೆಲ್ಲಿಗಾಗಿ, for Nepal, ನೇಪಾಳಗಾಗಿ, for China. ಚೈನಾಗಾಗಿ. You know, we are knocking on the doors of ನಾವು China. ಚೈನಾ ದ್ವಾರಗಳನ್ನು ತಟ್ಟುತ್ತಾ ಇದ್ದೇವೆ. One of our centers is just 40 kilometers from China. ಚೈನಾದಿಂದ 40 ಕಿಲೋಮೀಟರ್ ದೂರದಲ್ಲಿ ನಮ್ಮ ಒಂದು ಸೆಂಟರ್ ಇದೆ. We are waiting for the passes to be open to enter. ಆ ದೇಶದೊಳಗೆ ಪ್ರವೇಶಿಸುವುದಕ್ಕಾಗಿ ನಾವು ಕಾಯುತ್ತಾ ಇದ್ದೇವೆ. I have gone to some of the hardest places in the world. ಲೋಕದಲ್ಲಿ ಬಹಳ ಕಠಿಣ ಸ್ಥಳಗಳಿಗೆ ನಾನು ಹೋಗಿದ್ದೇನೆ. But, ಆದರೆ my dear friends, ನನ್ನ ಪ್ರಿಯ ಸ್ನೇಹಿತರೆ, I want to do more for Jesus Christ. ಯೇಸುಗಾಗಿ ನಾನು ಇನ್ನೂ ಹೆಚ್ಚಿನದಾಗಿ ಮಾಡಬೇಕೆಂದು What ಇದ್ದೇನೆ. I am doing, can you see me, is not even a centimeter. ನೀವು ನಾನು ಮಾಡ್ತಾ What ಇರುವಂತದ್ದು ಒಂದು ಇಂಚು ಸಹ I ಇಲ್ಲ. am doing is so little.
ನಾನು ಬಹಳ ಕಡಿಮೆಯಾಗಿ ಮಾಡ್ತಾ ಇದ್ದೇನೆ, ಆದರೆ God can use you. ದೇವರು ನಿಮ್ಮನ್ನು ಉಪಯೋಗಿಸುವುದಕ್ಕೆ God ಸಾಧ್ಯ. can make you mighty men and women. ದೇವರು ನಿನ್ನನ್ನು ದೊಡ್ಡ ಸೇವಕರಾಗಿ ಮಾಡುವುದಕ್ಕೆ ಸಾಧ್ಯ I am ಆಗಿದೆ. sure you have got greater talents than I have. ನನಗೆ ಗೊತ್ತುಂಟು ನೀನು ನನಗಿಂತ ಹೆಚ್ಚಿನ ತಲಾಂತುಳ್ಳವನೆಂದು. God has great things for you. ದೇವರು ನಿನಗೆ ಉನ್ನತವಾದಂತಹ ಕ್ರಿಯೆಗಳನ್ನಿಟ್ಟಿದ್ದಾನೆ. But he is a jealous God. ಆದರೆ ದೇವರು ರೋಷವುಳ್ಳವನಾಗಿರುತ್ತಾನೆ. Let us humble ourselves before him. ನಾವು ಆತನ ಮುಂದೆ ತಗ್ಗಿಸಿಕೊಳ್ಳೋಣ. Let us pray. ನಾವು ಪ್ರಾರ್ಥಿಸೋಣ. Let us pray. ನಾವು ಪ್ರಾರ್ಥಿಸೋಣ. Let us tell God, ನಾವು ದೇವರಿಗೆ ಹೇಳೋಣ, what have I done for you, Lord ಕರ್ತನೇ, ನಾನು Jesus? ನಿನಗೋಸ್ಕರವಾಗಿ ಏನು ಮಾಡಿದ್ದೇನೆ? How can I meet you with empty hands? ಖಾಲಿ ಕೈಯಿಂದ ನಾನು ಹೇಗೆ ನಾನು ಭೇಟಿಯಾಗಲಿ? I have done so little for you, Lord Jesus. ನಿನಗೋಸ್ಕರವಾಗಿ ಬಹಳ ಕಡಿಮೆ ಮಾಡಿದ್ದೇನೆ ಅಪ್ಪ ಯೇಸುವೆ. I have trampled on your blood. ನಿನ್ನ ರಕ್ತದ ಮೇಲೆ ನಾನು ತುಳಿದು ಹಾಕಿದ್ದೇನೆ. I have been ashamed of your holy name. ನಿನ್ನ ಪರಿಶುದ್ಧ ನಾಮಕ್ಕೆ ನಾನು ನಾಚಿಕೆ ಅಂತ I ಅಂದಿದ್ದೇನೆ. have allowed this country to equate Jesus Christ with the creation of mythological ಈ gods. ಪ್ರತಿಮೆಗಳನ್ನ ಇಟ್ಟುಕೊಂಡು ಯೇಸುವನ್ನು ಅವುಗಳಿಗೆ ಸರಿ ಮಾಡುವುದಕ್ಕೆ ನಾನು ಅನುಮತಿಸಿದ್ದೇನೆ ಈ ದೇಶದಲ್ಲಿ ಅಪ್ಪ. I have not proved to this world that Jesus is risen. ಈ ಲೋಕಕ್ಕೆ ನಾನು ರುಜುಪಡಿಸಲಿಲ್ಲ ಯೇಸು ಕ್ರಿಸ್ತನು ಪುನರುತ್ಥಾನನಾಗಿದ್ದಾನೆ ಎಂದು. Lord, forgive me. ಕರ್ತನೇ, ನನ್ನನ್ನು ಕ್ಷಮಿಸು. Forgive all the sin in my life and heart. ನನ್ನ ಜೀವನದಲ್ಲಿ ಹೃದಯದಲ್ಲಿರುವ ಎಲ್ಲಾ ಪಾಪಗಳನ್ನು ಕ್ಷಮಿಸು. Do not allow my generational sins, my sins, the sins of my forefathers, ನನ್ನ ತಲೆಮಾರುಗಳಿರುವಂತ ಪಾಪವನ್ನು ನನ್ನ ಮೇಲೆ ಅನುಮತಿಸಬೇಡ. and my sin ನನ್ನ ಪಾಪವನ್ನು to come upon my children. ನನ್ನ ಮಕ್ಕಳ ಮೇಲೆ ಬರುವುದಕ್ಕೆ Cleanse me. ನನ್ನನ್ನು ಶುದ್ಧಿ ಮಾಡು. Wash me in your blood. ನಿನ್ನ ರಕ್ತದಿಂದ ನನ್ನನ್ನು ತೊಳೆ. Make me your true disciple. ನಿನ್ನ ನಿಜವಾದ ಶಿಷ್ಯನಾಗಿ ನನ್ನನ್ನು ಮಾಡು. Tell Jesus now. ಈಗ ಅದನ್ನ ಯೇಸುವಿಗೆ ಹೇಳಿರಿ, Lord, make me your true ನಿನ್ನ disciple. ನಿಜವಾದ ಶಿಷ್ಯನಾಗಿ ನನ್ನನ್ನು ಮಾಡು. No more playing with sin. ಪಾಪದಿಂದ ಇನ್ನು ಎಷ್ಟು ಮಾತ್ರಕ್ಕೂ ಆಟವಿಲ್ಲ. Wash me in your ನಿನ್ನ blood. ರಕ್ತದಿಂದ ನನ್ನನ್ನು ತೊಳೆ. Lord Jesus, ಓ ಯೇಸುವೆ, I believe you have great things for these dear people in Kerala. ಈ ಕೇರಳದಲ್ಲಿರುವಂತಹ ಜನರಿಗೆ ದೊಡ್ಡ ಕಾರ್ಯಗಳನ್ನು ಇಟ್ಟಿದ್ದೀಯ ಎಂಬುದಾಗಿ ನನಗೆ ಗೊತ್ತುಂಟು. It is not an accident that St. Thomas came here. ಅಕಸ್ಮಾತ್ ಆಗಿ ಥಾಮಸನು ಇಲ್ಲಿ ಬರಲಿಲ್ಲಪ್ಪ. Lord, you had a great purpose in your heart for this whole country, for the whole of Asia. ಈ ಏಷ್ಯಾಗೆಲ್ಲ ದೊಡ್ಡ ಒಂದು ಪ್ರಣಾಳಿಕೆ ನೀನು ಇಟ್ಟಿದ್ದಿ ಕರ್ತನೆ, ಅದಕ್ಕಾಗಿ So you sent your gospel first to Kerala. ಅದಕ್ಕಾಗಿ ನೀನು ಸುವಾರ್ತೆಯನ್ನು ಕೇರಳಗೆ ಮೊದಲನೇ But we have buried the gospel. ಆದರೆ ಸುವಾರ್ತೆಯನ್ನು ನಾವು ಮುಚ್ಚಿ ಹಾಕಿದ್ದೇವೆ. We have crucified Jesus afresh. ಯೇಸುವನ್ನು ಮತ್ತೆ ಶಿಲುಬೆಗೆ ಹಾಕಿದ್ದೇವೆ. Forgive us. ನಮ್ಮನ್ನು ಕ್ಷಮಿಸು, Cleanse ನಮ್ಮನ್ನು us. ಶುದ್ಧೀಕರಿಸು, And make us your true children. ನಿನ್ನ ನಿಜವಾದ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸು. We ask in Jesus' holy name. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಾವು ಕೇಳುತ್ತೇವೆ. Amen. ಆಮೆನ್.